ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಶೈಕ್ಷಣಿಕ ವಿಭಾಗ ಹಾಗೂ ಅಲ್ಪಸಂಖ್ಯಾತ ಮಹಿಳಾ ವಿಭಾಗ ಕಚೇರಿ ಉದ್ಘಾಟನೆ. ನಾಗಸಂದ್ರ ಬುದ್ಧಜ್ಯೋತಿ ಲೇಔಟ್ನಲ್ಲಿ ನೂತನ ಕಚೇರಿಯನ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ರವರು ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಶೈಕ್ಷಣಿಕ ಮತ್ತು ಅಲ್ಪಸಂಖ್ಯಾತ ವಿಭಾಗದ ನೂತನ ಕಚೇರಿ ರಾಜ್ಯಾಧ್ಯಕ್ಷರ ಪದಗ್ರಹಣ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶೈಕ್ಷಣಿಕ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಶಶಿಧರ್ ಗೌಡ, ರಾಜ್ಯ ಅಲ್ಪಸಂಖ್ಯಾತ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿ ಶ್ರೀಮತಿ ಶೈನಿ ಅವರನ್ನ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಮತ್ತು ಮಹಿಳಾ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಪೂಜಾ ಶೆಟ್ಟಿ ನೂತನ ಅಧ್ಯಕ್ಷರಿಗೆ ಸನ್ಮಾನಿಸಿ ಶುಭಾಶಯವನ್ನ ಕೋರಿದ್ರು. ನೂತನ ರಾಜ್ಯಾಧ್ಯಕ್ಷ ಶಶಿಧರ್ ಗೌಡ ಮಾತನಾಡಿ, ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ರವರು ನನ್ನನ್ನ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಶೈಕ್ಷಣಿಕ ವಿಭಾಗದ ರಾಜ್ಯಾಧ್ಯಕ್ಷರನ್ನಾಗಿ ಹಾಗೂ ಅಲ್ಪಸಂಖ್ಯಾತ ಮಹಿಳಾ ವಿಭಾಗದ ಶ್ರೀಮತಿ ಶೈನಿಯನ್ನ ಆಯ್ಕೆ ಮಾಡಿದ್ದು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಇದು ಕಚೇರಿ ಉದ್ಘಾಟನೆಯಾಗಿದ್ದು ರಾಜ್ಯದಾದ್ಯಂತ ಸಂಘಟನೆ ಮಾಡಿ ಕಾರ್ಮಿಕರ ಕಷ್ಟಕ್ಕೆ ಸ್ಪಂದಿಸಿ ಕಾರ್ಮಿಕರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನ ಅವರಿಗೆ ತಲುಪಿಸಿ ಅವರ ಜೊತೆ ನಿಲ್ಲುತ್ತೇನೆ ಅಂತ ತಿಳಿಸಿದರು. ಖಂಡಿತವಾಗ್ಲೂ ಇವತ್ತು ಬಹಳ ಖುಷಿ ಆಗ್ತಾ ಇದೆ ನನಗೆ. ಏಕೆಂದರೆ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ನಮ್ಮ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಅವರು ಇವತ್ತು ನನಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ಶೈಕ್ಷಣಿಕ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ಅಷ್ಟು ಈಸಿ ಇಲ್ಲ ಶೈಕ್ಷಣಿಕ ಕ್ಷೇತ್ರ ಅಂದರೆ. ಯಾಕಪ್ಪ ಅಂದರೆ ಶೈಕ್ಷಣಿಕ ಕ್ಷೇತ್ರ ಅಂತ ಬಂದರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ವಿದ್ಯಾರ್ಥಿಗಳು ಸಾಕಷ್ಟು ಜನ ಇರ್ತಾರೆ. ಸೊ ಅವರಿಗೆ ಒಂದು ಒಳ್ಳೆಯ ಗುಣಮಟ್ಟದ ಶೈಕ್ಷಣಿಕ ವ್ಯವಸ್ಥೆಯನ್ನು ಕೊಡುವುದರ ಜೊತೆಗೆ ಅವರ ಒಂದು ಗುಣಮಟ್ಟದ ಜೀವನವನ್ನು ನಾವು ಕೊಡಬೇಕಾಗತ್ತೆ. ಅದು ತುಂಬ ಇಂಪಾರ್ಟೆಂಟ್. ಇವತ್ತು ಮೌಲ್ಯಗಳಿಗೆ ಬೆಲೆನೇ ಇಲ್ದಂಗೆ ಆಗಿದೆ. ಎಲ್ಲ ಕಡೆ ದಂಧೆ ಆಗಿದೆ. ಶಾಲೆಗಳಲ್ಲಿ ಲಕ್ಷ ಫೀಸ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಕಡಿಮೆ ಮಾಡಿ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ಒಂದು ನಿಟ್ಟಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಆದ್ದರಿಂದ ನಮ್ಮ ರಾಜ್ಯಾಧ್ಯಕ್ಷರು ಏನು ನಮಗೆ ಅಧಿಕಾರವನ್ನು ಕೊಡ್ತಾ ಇದ್ದಾರೆ ಅದನ್ನು ಖಂಡಿತವಾಗ್ಲೂ ಅವರ ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕಿಂತ ಹೆಚ್ಚಿನಾಗಿ ನಾವು ಕೆಲಸ ಮಾಡಿ ನಾವು ಖಂಡಿತವಾಗ್ಲೂ ಇದರ ಜಯವನ್ನು ಗೆಲ್ಲಿಸ್ತೀವಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನೂತನ ರಾಜ್ಯಾಧ್ಯಕ್ಷೆ ಶ್ರೀಮತಿ ಶೈನಿ ಮಾತನಾಡಿ, ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ರವರು ಹಾಗೂ ಮಹಿಳಾ ಅಧ್ಯಕ್ಷರಾದ ಪೂಜಾ ಶೆಟ್ಟಿ ರವರು ನನ್ನ ಸಂಘಟನೆ ಗುರುತಿಸಿ ಅಲ್ಪಸಂಖ್ಯಾತ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಇನ್ನು ಕಚೇರಿ ಉದ್ಘಾಟನೆಗೆ ನಮ್ಮ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ರವರು ಕಚೇರಿ ಉದ್ಘಾಟಿಸಿದ್ದು ತುಂಬಾ ಸಂತೋಷ ತಂದಿದೆ. ವಿವಿಧ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಮಗೆ ಶುಭ ಹಾರೈಸಿದ್ದು ಅವರಿಗೆ ಚಿರಋಣಿಯಾಗಿರುತ್ತೇನೆ ಎಂದರು. ಸಂತೋಷ ಅನ್ನೋದಕ್ಕಿಂತ ಸುಮಾರು ವರ್ಷದಿಂದ ನಾನು ಅವ್ರ ಜೊತೆ ಅದೇ ಸಂಘಟನೆಯಲ್ಲಿದ್ದು ರಾಜ್ಯ ಕಾರ್ಯಾಧ್ಯಕ್ಷರಾಗಿ ವರ್ಕ್ ಮಾಡಿದ್ದು. ಯಾಕೆಂದರೆ ಏನೋ ಕಾರಣ ಅಂದ್ರೆ ನಾನು ಆಚೆ ಬಂದು ತಿರ್ಗಾ ನನ್ನ ಮನೆಗೆ ನಾನು ಹೋಗಿದ್ದೀನಿ ಅನ್ನೋ ಖುಷಿ ನನಗಿದೆ. ಅವ್ರೇನು ನಮಗೆ ಜವಾಬ್ದಾರಿ ಒಪ್ಪಿಸಿದೀವೋ ಆ ಕೆಲಸಗಳನ್ನು ನಾವು ನಿಯತ್ತಾಗಿ ಅಂದರೆ ಒಂದು ಹಣವಿಡ ಹತ್ತಿತ್ತು ಕದಲದಂಗೆ ಆ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ನಾವು ಬದ್ಧರಾಗಿರ್ತೀವಿ. ನಾವು ಶಶಿ ಸರು ಅವ್ರ ಬಗ್ಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ನಾನು ಎಷ್ಟೋ ಸರಿ ಎಲ್ಲ ಕಡೆ ನಾನು ಹೋದರೆ ಅವ್ರ ಬಗ್ಗೆನೇ ಹೇಳ್ತೀನಿ. ಯಾಕೆಂದರೆ ಅವರು ಮೇಡಮ್ಮು ಅವರಿಬ್ಬರು ಸೇರಿ ಒಂದು ಸ್ಕೂಲ್ ನಡೆಸ್ಬೇಕು ಅಂದ್ರೆ ತುಂಬ ಕಷ್ಟ ಐತೆ. ಅಂಥದ್ರೊಳಗೆ ಬಡ ಮಕ್ಕಳನ್ನ ಆಯ್ಕೆ ಮಾಡಿ ದೂರದಿಂದ ಬರೋ ಮಕ್ಕಳನ್ನ ಬೇಡ ಪಾಪ ಅವ್ರಿಗೆ ಆಯಸ್ಸು ಆಗುತ್ತೆ ಅವ್ರು ಅಲ್ಲಿಗಂಟ ಬರೋವರೆಗೂ ಬೇಡ ಮೇಡಮ್ ಅವ್ರಿ ಹತ್ರ ಇರೋ ಮಕ್ಕಳೇ ಬರಲಿ ಅಂತೇಳಿ ಮಕ್ಕಳುಗಳಿಗೆಲ್ಲ ಎಷ್ಟು ಖುಷಿ ಕೊಡ್ತಾರೆ ಅಂದರೆ ಇಂದ ಸ್ಕೂಲ್ ನಾನು ನೋಡಿಲ್ಲ, ಇಂದ ಅಧ್ಯಾಪಕರನ್ನು ನೋಡಿಲ್ಲ, ಇಂದ ಪ್ರಿನ್ಸಿಪಲ್ನೂ ನಾನು ನೋಡಿಲ್ಲ. ಅದಕ್ಕೆ ಇನ್ನೂ ಅವ್ರಿಗೆ ಹೆಚ್ಚಾಗಿ ಅವ್ರ ಸ್ಕೂಲಿಗೆ ಒಳ್ಳೆ ಹೆಸರು ಬರಲಿ. ಅವರು ಅಷ್ಟೇ ನಾವು ಜೊತೆ ಸೇರಿಕೊಂಡು ಕೆಲಸಗಳು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಎಂಥದೇ ಆಗಲಿ ಏನೇ ಬರಲಿ ರವಿ ಸರ್ ಹೇಳ್ದಂಗೆ ನಾವು ಯಾವುದು ಅಡ್ಡದಾರಿ ಹಿಡಿಯೋದಂಗೆ ನೇರವಾಗಿ ನಮ್ಮ ಹತ್ರ ನೊಂದು ಬಂದಿರೋರಿಗೆ ಅವ್ರಿಗೆ ನ್ಯಾಯ ಕೊಡಿಸೋ ಅಂತ ಕೆಲಸ ಖಂಡಿತ ನಾವು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ SR ವಿಶ್ವನಾಥ್, ನ್ಯೂ ಬಾಲ್ಡ್ ವಿನ್ ಸ್ಕೂಲ್ ಸಂಸ್ಥಾಪಕರಾದ ರಾಮಲಿಂಗೇಗೌಡ, ಮಾಜಿ BBMP ಸದಸ್ಯ ಗಂಗಾಧರ್, ವಿಕಾಸ್ ಸೆಂಟ್ರಲ್ ಸ್ಕೂಲ್ ರಾಜ್ಕುಮಾರ್, ವಾಗ್ದೇವಿ ವಿದ್ಯಾಕೇಂದ್ರ ಹನುಮಂತರಾಜು, RR ಪಬ್ಲಿಕ್ ಸ್ಕೂಲ್ ಕಾಂತರಾಜು, ವಿದ್ಯಾಭೂಷಣ ಸ್ಕೂಲ್ ಭಾನುರವಿ, MGR ಮಣಿ, ಕನ್ನಡ ನಾಡು ನುಡಿ ಪ್ರಕಾಶ್, ಮಹಿಳಾ ಮುಖಂಡರಾದ ಗೀತಾ, ರೇಖಾ, ಮೇಘನಾ, ಅರ್ಚನಾ, ಮಮತಾ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು.